ಹಲೋ ಎವ್ರಿವಾನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ಗೌರ್ಮೆಂಟ್ ಆಫ್ ಕರ್ನಾಟಕದ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಏನಿದೆ ಅಂದ್ರೆ RDPR ಡಿಪಾರ್ಟ್ಮೆಂಟ್, ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್, ಈ ಡಿಪಾರ್ಟ್ಮೆಂಟ್ ದಿಂದ ಏನ್ ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಏನ್ ಆಸ್ತಿ ಬರುತ್ತೆ, ಏನ್ ಪ್ರಾಪರ್ಟೀಸ್ ಬರುತ್ತೆ, ಇದರ ರಿಲೇಟೆಡ್ ಒಂದು ಅಮೆಂಡ್ಮೆಂಟ್, ಒಂದು ಬಿಲ್, ಒಂದು ರೂಲ್ಸ್ ಅನ್ನ ತಂದಿದ್ದಾರೆ. ಏನಿದೆ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆನರೇಬಲ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಸರ್ ಅವರು ಇದನ್ನ ತಂದಿದ್ರು. ಎರಡು ಅಮೆಂಡ್ಮೆಂಟ್ ಅನ್ನ ತಂದಿದ್ದಾರೆ. ಎರಡು ರಿಲೇಟೆಡ್ ನಿಮ್ಗೆ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡ್ತೀನಿ. ಓಕೆ, ಸೊ ಇದು ಲೆಜಿಸ್ಲೇಟಿವ್ ಅಸೆಂಬ್ಲಿ ರೀಸೆಂಟ್ಲಿ ನಡೀತಾ ಇದೆ. ಸೊ ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಏನ್ ಹೆಸರಿದೆ ಅಂತಂದ್ರೆ ಈ ಬಿಲ್ದು ದ ಕರ್ನಾಟಕ ಗ್ರಾಮ್ ಸ್ವರಾಜ್ ಅಂಡ್ ಪಂಚಾಯತ್ ರಾಜ್ ಅಮೆಂಡ್ಮೆಂಟ್ ಬಿಲ್ 2025 ಅಂತ. ಓಕೆ, ಸೊ ಇದು ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತಂದ್ರೆ 18th ಮಾರ್ಚ್ 2025 ಅಂದ್ರೆ ರೀಸೆಂಟ್ಲಿ ಮೊನ್ನೆನೆ ಇದನ್ನ ತಂದಿದ್ರು, ಇದು ಬಿಲ್ ಅನ್ನ. ಅಂಡ್ ಇದು ಪಾಸ್ ಕೂಡ ಆಗಿದೆ ಅಸೆಂಬ್ಲಿನಲ್ಲಿ. ಅಂಡ್ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ನೋಟಿಫಿಕೇಶನ್ ಅಂತಂದ್ರೆ ಗೆಜೆಟ್ ನೋಟಿಫಿಕೇಶನ್ ಏನಂತೀವಿ, ಕರ್ನಾಟಕ ರಾಜ್ಯ ಪತ್ರ, ಅದು ಕೂಡ ರಿಲೀಸ್ ಮಾಡಿದ್ದಾರೆ. ಓಕೆ, ಸೊ ಇದು ಆಲ್ರೆಡಿ ಪಾಸ್ ಆಗಿದೆ ಅಂತ ಅನ್ಬೋದು, ರೈಟ್. ಸೊ ಈಗ ಇದೇನ್ ಡಾಕ್ಯುಮೆಂಟ್ ಇದೆಯಲ್ಲ, ಇದು ಬಿಲ್, ಈ ಬಿಲ್ ನಲ್ಲಿ ಏನೇನ್ ಡಾಕ್ಯುಮೆಂಟ್ ಅಥವಾ ಏನೇನ್ ಇನ್ಫಾರ್ಮೇಶನ್ ಇದೆ, ಇದು ಡಾಕ್ಯುಮೆಂಟ್ ನೀವು ಯಾವ ತರ PDF ನಲ್ಲಿ ಡೌನ್ಲೋಡ್ ಮಾಡಬಹುದು ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ PDF ನಲ್ಲಿಂದ ನಾನು ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ ಮುಂದೆ. ಓಕೆ, ಸೊ ನೀವೇನ್ ಮಾಡಬಹುದು, ಕರ್ನಾಟಕ ರಾಜ್ಯ ಪತ್ರ ಅಂತ ಗೂಗಲ್ ನಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡಬಹುದು. ಈ ತರ ಒಂದು ವೆಬ್ಸೈಟ್ ಆಪ್ಷನ್ ಕಾಣುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಎಲ್ಲಾ ವೀಕ್ಷಿಸಿ ಅಂತ. ಓಕೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಎಲ್ಲಾ ಬಿಲ್ಸ್ ಕೂಡ ಡೀಟೇಲ್ ಆಗಿ ಎಲ್ಲ ಇಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ಒಂದು ಒಂದು 15th ನಂಬರ್ ಮೇಲೆ ಇದೆ ನೋಡಿ, ದ ಕರ್ನಾಟಕ ಗ್ರಾಮ್ ಸ್ವರಾಜ್ ಅಂಡ್ ಪಂಚಾಯತ್ ರಾಜ್ ಅಮೆಂಡ್ಮೆಂಟ್ ಬಿಲ್ 2025 ಅಂತ, ರೈಟ್. 18th ಮಾರ್ಚಿಗೆ ಬಂದಿದೆ. 1345.56 KB ಅಂತ, ರೈಟ್. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ದು PDF ನಲ್ಲಿ ಇದು ಬಿಲ್ ಡೌನ್ಲೋಡ್ ಆಗುತ್ತೆ, ರೈಟ್. ಸೊ ನೀವು ಕೂಡ ಓದಬಹುದು. ಓಕೆ, ಸೊ ಏನಿದೆ ಅಂತಂದ್ರೆ ಇದ್ರ ಹೆಸರು ಏನಿದೆ, ನಾನು ಆಲ್ರೆಡಿ ಹೇಳಿದೆ, ದ ಕರ್ನಾಟಕ ಗ್ರಾಮ್ ಸ್ವರಾಜ್ ಅಂಡ್ ಪಂಚಾಯತ್ ರಾಜ್ ಅಮೆಂಡ್ಮೆಂಟ್ ಆಕ್ಟ್ 2025 ಅಂತ, ರೈಟ್. ಸೊ ಇದು ಒಂದು ಕಾನೂನು ಅಥವಾ ಅಮೆಂಡ್ಮೆಂಟ್ ಇದೆ, ರೈಟ್. ಸೊ ಈಗ ಎರಡನೇ ಪಾಯಿಂಟ್ ಏನು ಅಂತಂದ್ರೆ ಇನ್ಸರ್ಷನ್ ಆಫ್ ನ್ಯೂ ಸೆಕ್ಷನ್ಸ್ 199B ಅಂಡ್ 199C ಅಂತಂದ್ರೆ ಎರಡು ಸೆಕ್ಷನ್ಸ್, ಎರಡು ಅಮೆಂಡ್ಮೆಂಟ್ಸ್ ಅಥವಾ ಎರಡು ಒಂದು ಪಾಯಿಂಟ್ಸ್ ಅನ್ನ ಇಲ್ಲಿ ಆಡ್ ಮಾಡಿದ್ದಾರೆ, ರೂಲ್ಸ್ ಅನ್ನ ಆಡ್ ಮಾಡಿದ್ದಾರೆ, ರೈಟ್. 199B ಮತ್ತೆ 199C ಅಂತ, ರೈಟ್. ಇದು ಒಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್, ರೈಟ್. ಒನ್ ಬೈ ಒನ್ ಎರಡು ಸೆಕ್ಷನ್ ನಿಮ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ 199B ಏನಿದೆ ಇದು, ಸೊ ಆಕ್ಚುಲಿ ಹೊಸ ಏನ್ ಡಿಜಿಟಲ್ ಖಾತಾ ಇಶ್ಯೂ ಮಾಡೋದು ರಿಲೇಟೆಡ್ ಇದು ಸೆಕ್ಷನ್ ಇದೆ. ಸೊ ಅಥವಾ ಹೊಸ PID ನಂಬರ್ ಅಲಾಟ್ ಮಾಡೋದು. ಓಕೆ, ಅಂಡ್ ಇಲ್ಲಿ ಒಂದು ಪಾಯಿಂಟ್ ಕೂಡ ಬರ್ದಿದ್ದಾರೆ, ಲೇಔಟ್ ಪ್ಲಾನ್ ಏನಿದೆಯಲ್ಲ, ಅಂದ್ರೆ ಈ ಸ್ವತ್ತು ಅಥವಾ ಡಿಜಿಟಲ್ ಖಾತಾ ಅಥವಾ PID ನಂಬರು ಕೊಡೋಕ್ಕಿಂತ ಮುಂಚೆ ಲೇಔಟ್ ಪ್ಲಾನ್ದು ಅಪ್ರೂವಲ್ ತಗೋಬೇಕಾಗತ್ತೆ. ಸೊ ಎಲ್ಲಿಂದ ಅಪ್ರೂವಲ್ ತಗೋಬೇಕಾಗತ್ತೆ, ಇಲ್ಲಿ ನೋಡಿ, ಜುರಿಡಿಕ್ಷನಲ್ ಪ್ಲಾನಿಂಗ್ ಅಥಾರಿಟಿದಿಂದ ಇಲ್ಲಿ ಅಪ್ರೂವಲ್ ತಗೋಬೇಕಾಗತ್ತೆ. ಯಾರು ತಗೋಬೇಕು, ಗ್ರಾಮ ಪಂಚಾಯತ್ ತಗೋಬೇಕು. ಓಕೆ, ಅಂಡ್ ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ ನೋಡಿ, ಈಗ ಏನ್ ಗ್ರಾಮ ಪಂಚಾಯತ್ ಇದೆಯಲ್ಲ, ಅದು ಲೋಕಲ್ ಪ್ಲಾನಿಂಗ್ ಏರಿಯಾ ಅಂತ ನೋಟಿಫೈಡ್ ಆಗಿದೆ ಅಂಡರ್ ದ ಪ್ರೊವಿಷನ್ ಆಫ್ ಕರ್ನಾಟಕ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಆಕ್ಟ್ 1961. ಸೊ ಈ ತರ ಅದು ಇಲ್ಲಿ ನೋಟಿಫೈ ಆಗಿದೆ ಅಂತಂದ್ರೆ ಎಲ್ಲಿ ಅಪ್ರೂವಲ್ ತಗೋಬೇಕು, ಇಲ್ಲಿ ನೋಡಿ, ದ ಸ್ಯಾಂಕ್ಷನ್ ಲೇಔಟ್ ಪ್ಲಾನ್ ಶೆಲ್ ಬಿ ಒಬ್ಟೈನ್ ಫ್ರಮ್ ದ jurisdictional ಪ್ಲಾನಿಂಗ್ ಅಥಾರಿಟಿ ಅಂಡರ್ ದ ಸೆಕ್ಷನ್ 17. ಸೊ ಸೆಕ್ಷನ್ 17 ಮುಖಾಂತರ ಏನ್ ಕರ್ನಾಟಕ ಟೌನ್ ಕಂಟ್ರಿ ಪ್ಲಾನಿಂಗ್ ಆಕ್ಟ್ 1961 ಇದೆಯಲ್ಲ, ಇದರದ್ದು ಸೆಕ್ಷನ್ 17 ಪ್ರಕಾರ ನಾವು ಅಪ್ರೂವಲ್ ತಗೋಬೇಕಾಗತ್ತೆ. ಸೊ ಇದೇ ರೀತಿ ಒಂದು ಹೇಳಿದ್ದಾರೆ. ಅಂಡ್ ಸೆಕ್ಷನ್ 17 ಅಂಡ್ ಸಬ್ ಸೆಕ್ಷನ್ 2E, ಸೊ ಇದು ಕೂಡ ಇಲ್ಲಿ ತುಂಬಾ ಡೀಟೇಲ್ ಆಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಏನ್ ಕಾಯ್ದೆ ಇದೆ, ಏನ್ ರೂಲ್ ಇದೆ, ಯಾವ್ದು ಪ್ರಕಾರ ಇದು ಡಿಜಿಟಲ್ ಖಾತಾ ಕೊಡಬೇಕು, PID ನಂಬರ್ ಕೊಡಬೇಕು. ಓಕೆ, ಸೊ ತುಂಬಾ ರೂಲ್ಸ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ರೈಟ್. ಸೊ ಇದನ್ನ ಕಂಪಲ್ಸರಿಯಾಗಿ ಫಾಲೋ ಮಾಡಬೇಕು ಇಲ್ಲಿ ಹೇಳಿದ್ದಾರೆ. ಅಂಡ್ ನೋ ನ್ಯೂ PID or ಖಾತಾ ಶೆಲ್ ಬಿ ಇಶ್ಯೂಡ್ ವಿತೌಟ್ ಕಂಪ್ಲೈಯಿಂಗ್ ವಿತ್ ದ ಪ್ರೊವಿಷನ್. ಸೊ ಇದೇನ್ ಪ್ರೊವಿಷನ್ ಇದೆಯಲ್ಲ, ಸೆಕ್ಷನ್ 17 ಸಬ್ ಸೆಕ್ಷನ್ 2E ಆಫ್ ದ ಸೆಕ್ಷನ್ 17 ಆಫ್ ದ ಕರ್ನಾಟಕ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಆಕ್ಟ್ 1961. ಸೊ ಇದ್ರ ಪ್ರಕಾರ ಎಲ್ಲಾ ಪ್ರೊವಿಷನ್ಸ್ ಫಾಲೋ ಮಾಡಬೇಕು, ಕಂಪ್ಲೈ ಮಾಡಬೇಕು. ಅವಾಗ ಮಾತ್ರ PID ನಂಬರ್ ಅಥವಾ ಖಾತಾ ಕೊಡಬಹುದು, ಇಲ್ಲ ಅಂದ್ರೆ ಕೊಡ್ಲಿಕ್ಕೆ ಬರಂಗಿಲ್ಲ ಅಂತ ಹೇಳಿದ್ದಾರೆ. ಓಕೆ, ಸೊ ಥರ್ಡ್ ಏನ್ ಹೇಳಿದ್ದಾರೆ, ಇಫ್ ಗ್ರಾಮ ಪಂಚಾಯತ್ ಇಸ್ ನಾಟ್ ಕವರ್ಡ್ ಅಂಡರ್ ದ ಜುರಿಡಿಕ್ಷನಲ್ ಆಫ್ ದ ಲೋಕಲ್ ಪ್ಲಾನಿಂಗ್ ಅಥಾರಿಟಿ ಅಥವಾ ಏರಿಯಾ, ಸೊ ಈಗ ಅದು ಅದರ ಅಂಡರ್ ಬರ್ತಾ ಇಲ್ಲ, ಕವರ್ ಇಲ್ಲ ಅಂತಂದ್ರೆ ಅವಾಗ ಏನ್ ಮಾಡ್ಬೇಕು, ಸೊ ಅದು ಕೂಡ ಇಲ್ಲಿ ಹೇಳಿದ್ದಾರೆ. ಸೊ ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ರ್ಯಾಂಕ್ ಏನಿರ್ತಾರೆ, ಸೊ ಡೈರೆಕ್ಟರ್ ಆಫ್ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಅವ್ರದಿಂದ ತಕೋಬಹುದು ಅಂಡರ್
subsection 2 of the section 4K of the Karnataka Town and Country Planning Act 1961. Again, ಇಫ್ ಗ್ರಾಮ ಪಂಚಾಯತ್ ಲೋಕಲ್ ಪ್ಲಾನಿಂಗ್ ಏರಿಯಾ ಅದು ಕವರ್ ನಲ್ಲಿ ಇಲ್ಲ ಅಂತಂದ್ರೆ ಇಲ್ಲಿ ಇದು ಒಂದು ಆಪ್ಷನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ, ರೈಟ್. ಸೊ ಸಪರೇಟ್ ಕ್ರೈಟೀರಿಯಾ ಪ್ರಕಾರ ಇಲ್ಲಿ ಒಂದು ರೂಲ್ಸ್ ಅನ್ನ ಇಲ್ಲಿ ಫ್ರೇಮ್ ಮಾಡಿದ್ದಾರೆ. ಓಕೆ, ಸೊ ಬಟ್ ಕಂಪಲ್ಸರಿ ಆಗಿ ಅಪ್ರೂವಲ್ ತಗೊಳ್ಳೇಬೇಕು ಅಂತ ಹೇಳಿದ್ದಾರೆ. ಓಕೆ, ಇಫ್ ಪ್ರೊವೈಡೆಡ್ ದಟ್ ಇಫ್ ಎನಿ ಆಫೀಸರ್ ಆರ್ ಅಫಿಷಿಯಲ್ ಆರ್ ಅಥಾರಿಟಿ ಆಫ್ ದ ಗ್ರಾಮ ಪಂಚಾಯತ್ ಫೇಲ್ಸ್ ಟು ಕಂಪ್ಲೈ ವಿತ್ ದ ಸೆಟ್ ಪ್ರೊವಿಷನ್ ಆಫ್ ದ ಕರ್ನಾಟಕ ದಟ್ ಆಕ್ಟ್, ಕರ್ನಾಟಕ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಆಕ್ಟ್ 1961. ಇಫ್ ಫೇಲ್ ಆಯ್ತು, ನೀವು ಯಾವ್ದು ಈ ತರ ಪ್ರೊವಿಷನ್ಸ್ ನೀವು ಫಾಲೋ ಮಾಡಿಲ್ಲ ಅಂತಂದ್ರೆ ಯಾರು ಅಧಿಕಾರಿ ಇರ್ತಾರಲ್ಲ ಅವ್ರ ಮೇಲೆ ನಾವು ಲೀಗಲ್ ಆಕ್ಷನ್ ಕೂಡ ತಗೋತೀವಿ ಅಂತ ಹೇಳಿದ್ದಾರೆ. ಅಂಡ್ ಇಶ್ಯೂಸ್ ನ್ಯೂ PID ಇಫ್ ಅವ್ರು ಇಶ್ಯೂ ಮಾಡಿದ್ದಾರೆ, ಪ್ರೊವಿಷನ್ ಫಾಲೋ ಮಾಡಿಲ್ಲ ಅಂತಂದ್ರೆ ಅವ್ರ ಮೇಲೆ ಪೆನಲ್ಟಿ ಅಥವಾ ಪನಿಷ್ಮೆಂಟ್, ಲೀಗಲ್ ಆಕ್ಷನ್ ಕೂಡ ಇಲ್ಲಿ ತಗೋಬಹುದು. ಓಕೆ, ಸೊ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಈಗ ನೆಕ್ಸ್ಟ್ 199C ಏನಿದೆ, ಸೊ ಇದು ಪಾಯಿಂಟ್ ಅಥವಾ ಇದೇನ್ ಅಮೆಂಡ್ಮೆಂಟ್ ಇದೆ, ಇದು ಏನಿದೆ, ಸೊ ಆಕ್ಚುಲಿ ಇದು ಏನಿದೆಲ್ಲ taxes on building an unconverted land or converted land but unapproved layout in a revenue land. ಸೊ ಇದೇನು ಹೈಲೈಟ್ ಆಗಿದೆ ಅಲ್ಲ, ಇದು ನಿಮಗೆ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಎಲ್ಲಾ ಬಿಲ್ಡಿಂಗು ಅಥವಾ ಏನ್ ಓಪನ್ ಪ್ಲಾಟ್ ಇದೆಯಲ್ಲ ಎಲ್ಲರಿಗೂ ಟ್ಯಾಕ್ಸ್ ಇಲ್ಲಿ ಅನ್ವಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಅನ್ಕನ್ವರ್ಟೆಡ್ ಲ್ಯಾಂಡ್ ಆರ್ ಕನ್ವರ್ಟೆಡ್ ಲ್ಯಾಂಡ್ ಬಟ್ ಅನ್ಅಪ್ರೂವ್ಡ್ ಲೇಔಟ್, ಸೊ ಇದರ ಅರ್ಥ ಏನು ಅಂತಂದ್ರೆ ಅನ್ಕನ್ವರ್ಟೆಡ್ ಅಂತಂದ್ರೆ DC ಕನ್ವರ್ಷನ್ ಆಗಿದ್ದು ಅಥವಾ ಆಗಿಲ್ದು, ಅದಕ್ಕೆ ಕನ್ವರ್ಟೆಡ್ ಅಥವಾ ಅನ್ಕನ್ವರ್ಟೆಡ್ ಅಂತ ಅಂತೀವಿ. ಓಕೆ, ಕನ್ವರ್ಟೆಡ್ ಲ್ಯಾಂಡ್ ಬಟ್ ಅನ್ಅಪ್ರೂವ್ಡ್ ಅಂತಂದ್ರೆ DC ಕನ್ವರ್ಷನ್ ಆಗಿದೆ ಆದ್ರೆ ಲೇಔಟ್ ಅಪ್ರೂವಲ್ ಇಲ್ಲ. ಸೊ ರೈಟ್, ಆ ತರ ಇದ್ರೆ ರೆವೆನ್ಯೂ ಲ್ಯಾಂಡ್ ಅಂತ ಕನ್ಸಿಡರ್ ಮಾಡ್ತಾರೆ, ರೈಟ್. ಸೊ ಎಲ್ಲಾ ರೀತಿ ಪ್ರಾಪರ್ಟೀಸ್ಗೆ, ಅದು ಬಿಲ್ಡಿಂಗ್ ಇರಬಹುದು ಅಥವಾ ಓಪನ್ ಪ್ಲಾಟ್ ಇರಬಹುದು, ಎಲ್ಲಾ ರೀತಿ ಪ್ರಾಪರ್ಟೀಸ್ಗೆ ಕನ್ವರ್ಟೆಡ್ ಇರಬಹುದು, ಅನ್ಕನ್ವರ್ಟೆಡ್ ಇರಬಹುದು, ಈ ತರ ಇದ್ರೆ ಅವರಿಗೆ ಎಲ್ಲರಿಗೆ ಟ್ಯಾಕ್ಸ್ ಈಗ ಅನ್ವಯ ಆಗುತ್ತೆ ಅಂತ ಇದು 199C ಹೇಳುತ್ತೆ. ಓಕೆ, ಸೊ ಬೇಸಿಕಲಿ ಗ್ರಾಮ ಪಂಚಾಯತ್ ನಲ್ಲಿ ಏನು ಅನ್ಅಥರೈಸ್ಡ್ ಪ್ರಾಪರ್ಟೀಸ್ ಇದೆ ಎಲ್ಲಕ್ಕೆ ನಾವು ಈಗ ಟ್ಯಾಕ್ಸ್ ಅನ್ನ ಅಪ್ಲೈ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಯಾವ ರೀತಿ, ಸೊ ಈ ವೈಲೇಷನ್ ಆಫ್ ದ ಪ್ರೊವಿಷನ್ ಆಫ್ ಮಾಡೆಲ್ ಬಿಲ್ಡಿಂಗ್ ಬೈಲಾಸ್ ಅಂತಂದ್ರೆ ಈಗ ಕೆಲವು ಜನ ಮನಿ ಕಟ್ಕೋತಾರೆ, ರೈಟ್. ಅಲ್ಲಿ ಬಿಲ್ಡಿಂಗ್ ಬೈಲಾಸ್ ಫಾಲೋ ಮಾಡಿದಲ್ಲ, ಅಂದ್ರೆ ಒಂದು ಗ್ರಾಮ ಪಂಚಾಯತ್ ಲಿಮಿಟ್ಸ್ ನಲ್ಲಿ ಒಂದು ಮನೆ ಕಟ್ಟಬೇಕು ಅಂತಂದ್ರೆ ಗ್ರಾಮ ಪಂಚಾಯತ್ ಒಂದು ರೂಲ್ಸ್ ಇರುತ್ತೆ, ರೈಟ್. ಸೊ ಆ ರೂಲ್ಸ್ ಫಾಲೋ ಮಾಡಿಲ್ಲ, ಆ ತರ ಮನೆ ಅವರು ಕಟ್ಬಿಟ್ಟಿದ್ದಾರೆ ಅಂತಂದ್ರೆ ಅವಕ್ಕೂ ಕೂಡ ನಾವು ಟ್ಯಾಕ್ಸ್ ಅನ್ನ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಬೇಸಿಕಲಿ ಎಲ್ಲಾ ಪ್ರಾಪರ್ಟೀಸ್ಗೆ ಈಗ ಟ್ಯಾಕ್ಸ್ ಅಪ್ಲೈ ಆಗುತ್ತೆ. ಓಕೆ, ಸೊ ಇಲ್ಲಿ ಅಗೇನ್ ಅದೇ ಸೇಮ್ ಹೇಳಿದ್ದಾರೆ, ಅನ್ಅಪ್ರೂವ್ಡ್ ಲೇಔಟ್ ಇದ್ರು ಕೂಡ ನಾವು ಅವರಿಗೂ ಕೂಡ ಈಗ ಟ್ಯಾಕ್ಸ್ ಅನ್ನ ಅಪ್ಲೈ ಮಾಡ್ತೀವಿ ಅಂತ ಹೇಳಿದ್ದಾರೆ, ರೈಟ್. ಸೊ ಎಲ್ಲರೂ ಕೂಡ ಈಗ ಟ್ಯಾಕ್ಸ್ ಕಟ್ಟಲೇಬೇಕು. ಓಕೆ, ಅಂಡ್ ಯಾವ ಬಿಲ್ಡಿಂಗ್ ಹತ್ರ, ಯಾವ ಮನೆ ಹತ್ರ ಅಕ್ಯುಪೆನ್ಸಿ ಸರ್ಟಿಫಿಕೇಟ್ ಇಲ್ಲ, ಕಂಪ್ಲೀಷನ್ ಸರ್ಟಿಫಿಕೇಟ್ ಇಲ್ಲ, ಅಥವಾ ಅವರು ಕನ್ಸ್ಟ್ರಕ್ಷನ್ ಪರ್ಮಿಷನ್ ತಗೊಂಡಿಲ್ಲ, ಬಹಳ ವರ್ಷದಿಂದ ಅದೇ ರೀತಿಯಾಗಿ ಅವರು ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಈಗ ಇರ್ತಾ ಇದ್ದಾರೆ. ಸೊ ಬೇಸಿಕಲಿ ಎಲ್ಲಾ ಪ್ರಾಪರ್ಟೀಸ್ಗೆ ಈಗ ಟ್ಯಾಕ್ಸ್ ಅಪ್ಲೈ ಆಗುತ್ತೆ. ಅಪ್ರೂವ್ಡ್ ಲೇಔಟ್ ಇರ್ಬೋದು, ಅನ್ಅಪ್ರೂವ್ಡ್ ಲೇಔಟ್ ಇರ್ಬೋದು, ರೆವೆನ್ಯೂ ಲ್ಯಾಂಡ್ ಇರ್ಬೋದು, DC ಕನ್ವರ್ಷನ್ ಲ್ಯಾಂಡ್ ಇರ್ಬೋದು, ಅಥವಾ ಇಲ್ಲಿಗಲ್ ಅಥವಾ ಅನ್ಅಥರೈಸ್ಡ್ ಲೇಔಟ್ ಇರ್ಬೋದು, ಎಲ್ಲಾ ರೀತಿ ಟೋಟಲಿ ಎಲ್ಲಾ ರೀತಿ ಪ್ರಾಪರ್ಟೀಸ್ಗೆ ಯಾವ ಗ್ರಾಮ ಪಂಚಾಯತ್ ಒಳಗಡೆ ಬರ್ತವೆ ಎಲ್ಲರಿಗೆ ಟ್ಯಾಕ್ಸ್ ಈಗ ಅಪ್ಲೈ ಆಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ಇಲ್ಲಿ ನೀವು ನೋಡಬಹುದು, ದ ಪ್ರಾಪರ್ಟಿ ಟ್ಯಾಕ್ಸ್ ಲೆವಿಡ್ ಫಾರ್ ಸಚ್ ಬಿಲ್ಡಿಂಗ್ ಆರ್ ವೇಕೆಂಟ್ ಸೈಟ್ ಶೆಲ್ ಬಿ ಡಬಲ್ ದ ಟ್ಯಾಕ್ಸ್ ಪೇಬಲ್ ಫಾರ್ ದ ಫಸ್ಟ್ ಇಯರ್ ಅಂತಂದ್ರೆ ಏನ್ ಫಸ್ಟ್ ಇಯರ್ ಇದೆಯಲ್ಲ, ಅಂದ್ರೆ ಫಾರ್ ಎಕ್ಸಾಂಪಲ್ ಈ ವರ್ಷ ನಾವೇನ್ ಮಾಡ್ತೀವಿ, ಡಬಲ್ ಟ್ಯಾಕ್ಸ್ ಕೊಡ್ತೀವಿ. ಅಂದ್ರೆ ₹100 ಟ್ಯಾಕ್ಸ್ ಇದ್ರೆ ₹200 ಅವರು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಯಾರು ಅನ್ಅಥರೈಸ್ಡ್ ಪ್ರಾಪರ್ಟೀಸ್ ಇದೆಯಲ್ಲ ಅವರು ಡಬಲ್ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಮತ್ತೆ ಮುಂದಿನ ವರ್ಷದಿಂದ ಇಲ್ಲಿ ಅಂದ್ರೆ ಸಬ್ಸಿಕ್ವೆಂಟ್ ಇಯರ್ಸ್ ಅಂದ್ರೆ ನೆಕ್ಸ್ಟ್ ಇಯರ್ಸ್ ದಿಂದ ಅವರು ಒಂದು ನಾರ್ಮಲ್ ಏನ್ ಟ್ಯಾಕ್ಸ್ ಇರುತ್ತೆ ಅಲ್ಲ ಅದು ಅವರು ಕಟ್ಬೋದು. ಓಕೆ, ಸೊ ಈ ರೀತಿ ಅಂಡ್ ಅದೇನಿದೆಯಲ್ಲ ಅನ್ಅಥರೈಸ್ಡ್ ಪ್ರಾಪರ್ಟೀಸ್ ಏನ್ ಟ್ಯಾಕ್ಸ್ ಕಟ್ತಾರೆ ಅದಕ್ಕೆ ಒಂದು ಸಪರೇಟ್ ರಿಜಿಸ್ಟರ್ ಕೂಡ ಮಾಡಬೇಕು ಅಂತ ಹೇಳಿದ್ದಾರೆ. ನೋ ನ್ಯೂ ಪ್ರಾಪರ್ಟಿ ಶೆಲ್ ಬಿ ಎಂಟರ್ಡ್ ಇನ್ ದ ರಿಜಿಸ್ಟರ್ ಆಫ್ಟರ್ ದ ಡೇಟ್ ಆಫ್ ದ ಕಮೆನ್ಸ್ಮೆಂಟ್. ಅಂದ್ರೆ ನೆಕ್ಸ್ಟ್ ಮತ್ತೆ ಈ ರೀತಿ ಯಾವುದು ಪ್ರಾಪರ್ಟಿ ಈ ರಿಜಿಸ್ಟರ್ ನಲ್ಲಿ ಹೊಸದಾಗಿ ಆಡ್ ಮಾಡಬಾರ್ದು. ಏನು ಆಲ್ರೆಡಿ ಇವಾಗಿದೆಯಲ್ಲ ಅದಕ್ಕೆ ನಾವು ಅಪ್ರೂವಲ್ ಕೊಡ್ತಾ ಇದೀವಿ, ಟ್ಯಾಕ್ಸ್ ಅನ್ನ ನೀವು ತಗೋಬಹುದು. ಹೊಸದೇನಿರುತ್ತೆ ಅಲ್ಲ ಪ್ರಾಪರ್ಟಿ ಅದಕ್ಕೆ ನಾವು ಮತ್ತೆ ಅಲೋ ಮಾಡಂಗಿಲ್ಲ ಅಂತ ಹೇಳಿದ್ದಾರೆ. ಓಕೆ, ಸೊ ಫಸ್ಟ್ ಡಬಲ್ ಟ್ಯಾಕ್ಸ್, ಫಸ್ಟ್ ಇಯರ್ ಡಬಲ್ ಟ್ಯಾಕ್ಸ್ ಇರುತ್ತೆ ಅಂಡ್ ನೆಕ್ಸ್ಟ್ ಇಯರ್ ಲಿಂದ ನಾರ್ಮಲ್ ಟ್ಯಾಕ್ಸ್ ಇರುತ್ತೆ ಅಂಡ್ ಒಂದು ಸಪರೇಟ್ ರಿಜಿಸ್ಟರ್ ಕೂಡ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ದಾರೆ. ಯಾರು ಎಕ್ಸಿಸ್ಟಿಂಗ್ ಪ್ರಾಪರ್ಟೀಸ್ ಇದೆ, ಹೊಸ ಪ್ರಾಪರ್ಟಿ ಏನ್ ಜನರೇಟ್ ಆಗುತ್ತೆ ಫ್ಯೂಚರ್ ನಲ್ಲಿ ಅದು ಇದರಲ್ಲಿ ಬರಂಗಿಲ್ಲ ಅಂತ ಹೇಳಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳಿದ್ದಾರೆ, ಏನ್ ಪ್ರಾಪರ್ಟೀಸ್ ಇದೆಯಲ್ಲ ಅಥರೈಸ್ಡ್ ಪ್ರಾಪರ್ಟೀಸ್ ಇರಬಹುದು, ಅನ್ಅಥರೈಸ್ಡ್ ಪ್ರಾಪರ್ಟೀಸ್ ಇರಬಹುದು, ದ ಸೀನಿಯರ್ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಆರ್ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಶೆಲ್ ಮೇಂಟೈನ್ ಎ ರೆಕಾರ್ಡ್ ಆಸ್ ಸ್ಪೆಸಿಫೈಡ್ ಇನ್ ದ ಸಬ್ಸೆಕ್ಷನ್ 1 which shall contain the details of lawful buildings or vacant lands and unlawful buildings or vacant lands, right. So ಎಲ್ಲ authorized, lawful ಅಂತಂದ್ರೆ authorized ಎಲ್ಲ ಲೇಔಟ್ ಅಪ್ರೂವಲ್ ಇರುತ್ತೆ,
DC ಕನ್ವರ್ಷನ್ ಇರುತ್ತೆ, ಆ ತರ ಬಿಲ್ಡಿಂಗ್ಸ್ ಏನ್ ಟ್ಯಾಕ್ಸ್ ಕಟ್ತಾರೆ ಅದು ಕೂಡ ರೆಕಾರ್ಡ್ ಇಟ್ಕೋಬೇಕು ಟ್ಯಾಕ್ಸ್ ಕಟ್ಟಿದ್ದು. ಅಂಡ್ ಯಾರು ಅನ್ಅಥರೈಸ್ಡ್ ಪ್ರಾಪರ್ಟೀಸ್ ಇದೆ ಅಥವಾ ಅನ್ಲಾಫುಲ್ ಬಿಲ್ಡಿಂಗ್ಸ್ ಅಂತ ಅಂತೀವಿ, ಅನ್ಲಾಫುಲ್ ಲ್ಯಾಂಡ್ಸ್ ಅನ್ಬೋದು, ಅನ್ಲಾಫುಲ್ ಪ್ರಾಪರ್ಟೀಸ್ ಅನ್ಬೋದು, ರೈಟ್, ಅವು ಕೂಡ ಟ್ಯಾಕ್ಸ್ ಕಟ್ಟಬೇಕು. ಅಂಡ್ ಅದ್ರೂ ಕೂಡ ಒಂದು ಸಪರೇಟ್ ರೆಜಿಸ್ಟರ್ ಅಥವಾ ರೆಕಾರ್ಡ್ ಮೇಂಟೈನ್ ಮಾಡಬೇಕು ಅಂತ ಇಲ್ಲಿ PDO ಗೆ ಒಂದು ಇನ್ಸ್ಟ್ರಕ್ಷನ್ಸ್ ಅಂತ ಅನ್ಬೋದು. ಓಕೆ, ಸೊ ಈಗ ಆನರೇಬಲ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಸರ್ ಅವರು ಅಸೆಂಬ್ಲಿನಲ್ಲಿ ಇದೇನ್ ಬಿಲ್ ತರುವಾಗ ಕೆಲವು ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಹೇಳಿದ್ರು. ಸೊ ಏನಿದೆ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಏನಂತಂದ್ರೆ ಏನ್ ವೆಬ್ಸೈಟ್ ಇದೆ ಅಥವಾ ಏನ್ ಆನ್ಲೈನ್ ಪೋರ್ಟಲ್ಸ್ ಇದೆ, ಯಾವ್ಯಾವು ಭೂಮಿ ಅಂತಿದೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ದಿಂದ, ಕಂದಾಯ ಇಲಾಖೆದಿಂದ ಭೂಮಿ ಅಂತಿದೆ. ಅಂಡ್ ಕಾವೇರಿ 2.0 ಪೋರ್ಟಲ್ ಇದೆ, ನಿಮಗೆಲ್ಲರಿಗೂ ಗೊತ್ತಿದೆ. ಅಂಡ್ ಈ ಸ್ವತ್ತು ಅಂದ್ರೆ ಏನ್ ಗ್ರಾಮ ಪಂಚಾಯತ್ ನಲ್ಲಿ ಏನ್ ಡಿಜಿಟಲ್ ಖಾತಾ ರಿಲೇಟೆಡ್ ಏನ್ ಪೋರ್ಟಲ್ ಇದೆ ಅಲ್ಲ, ಏನ್ ವೆಬ್ಸೈಟ್ ಇದೆ, ಅದಕ್ಕೆ ಈ ಸ್ವತ್ತು ಅಂತ ಕರಿತೀವಿ. ಅಂಡ್ ಅರ್ಬನ್ ಪ್ರಾಪರ್ಟೀಸ್ ಅಂತಂದ್ರೆ ಟೌನು ಸಿಟಿನಲ್ಲಿ ಏನ್ ಡಿಜಿಟಲ್ ಖಾತಾ ಕೊಡೋದು ಏನ್ ವೆಬ್ಸೈಟ್ ಇದೆಯಲ್ಲ, ಅದಕ್ಕೆ ಈ ಆಸ್ತಿ ಅಂತ ಕರಿತೀವಿ. ಓಕೆ, ಅಂಡ್ ಇನ್ನೊಂದಿದೆ ಈ ವಿನ್ಯಾಸ ಅಂತ. ಈ ವಿನ್ಯಾಸ ಅಂತಂದ್ರೆ ಇದು ಲೇಔಟ್ ಅಪ್ರೂವಲ್ ರಿಲೇಟೆಡ್ ಇದೊಂದು ಪೋರ್ಟಲ್ ಅಥವಾ ವೆಬ್ಸೈಟ್ ಅಥವಾ ಒಂದು ಟೆಕ್ನಿಕಲ್ ಒಂದು ಪೋರ್ಟಲ್ ಇದೆ ಅಂತ ಅನ್ಬೋದು. ಸೊ ಏನ್ ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ ಸರ್ ಅಂತಂದ್ರೆ, ಇವು ಎಲ್ಲ ಏನ್ ಆನ್ಲೈನ್ ಪೋರ್ಟಲ್ ಅಥವಾ ಆನ್ಲೈನ್ ಏನ್ ಟೆಕ್ನಿಕಲ್ ವೆಬ್ಸೈಟ್ ಇದೆ ಇವಕ್ಕೆಲ್ಲಕ ನಾವು ಇಂಟಿಗ್ರೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಯಾವ್ದು ಮುಖಾಂತರ? ಸೆಂಟರ್ ಆಫ್ ಇ ಗವರ್ನೆನ್ಸ್ ಡಿಪಾರ್ಟ್ಮೆಂಟ್ ಮುಖಾಂತರ ನಾವು ಇದನ್ನ ಇಂಟಿಗ್ರೇಟ್ ಮಾಡ್ತೀವಿ. ಅಂಡ್ ಒಂದು ಯೂನಿಫೈಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನ ಒಂದು ಎಸ್ಟಾಬ್ಲಿಷ್ ಮಾಡ್ತೀವಿ, ಸೊ ದಟ್ ಅದು ಓವರ್ಲ್ಯಾಪ್ ಆಗಂಗಿಲ್ಲ ಅಂತ ಹೇಳಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಅಂತ ನೋಡಿ. ಫಸ್ಟ್ ವಿಲ್ ಬಿ ಇಂಟಿಗ್ರೇಟಿಂಗ್ ಭೂಮಿ, ಕಾವೇರಿ, ಈ ಸ್ವತ್ತು, ಈ ಆಸ್ತಿ ಮತ್ತೆ ಈ ವಿನ್ಯಾಸ ಪ್ಲಾಟ್ಫಾರ್ಮ್ಗಳೆಲ್ಲಾನು ಕೂಡ, ಈ ತಂತ್ರಾಂಶಗಳೆಲ್ಲಾನು ಕೂಡ ಈ ಗವರ್ನೆನ್ಸ್ ಮುಖಾಂತರ ಒಂದು ಯೂನಿಫೈಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನ ನಾವು ತಂದಾಗ ಇದು ಯಾವುದು ಕೂಡ ಓವರ್ಲ್ಯಾಪ್ ಆಗ್ಲಾರ್ದೆ ನಾವು ನೋಡ್ಕೋತೀವಿ ಅಧ್ಯಕ್ಷರೇ, ಸರ್ಕಾರದ ವತಿಯಿಂದ ಹಾಗೂ ಇಲಾಖೆ ವತಿಯಿಂದ. ಸೊ ಈ ತರ ಎಲ್ಲಾ ಟೆಕ್ನಿಕಲ್ ವೆಬ್ಸೈಟ್ ಏನ್ ಪೋರ್ಟಲ್ ಇದೆಯಲ್ಲ ಅದನ್ನ ಇಂಟಿಗ್ರೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂಡ್ ಒಂದು ಯೂನಿಫೈಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಸೊ ಈಗ ಗ್ರಾಮ ಪಂಚಾಯತ್ ನಲ್ಲಿ ಏನ್ ಎಲ್ಲಾ ಅನ್ಅಥರೈಸ್ಡ್ ಪ್ರಾಪರ್ಟೀಸ್ಗೆ ಡಿಜಿಟಲ್ ಖಾತಾ ಕೊಡಬೇಕು ಅಂತಂದ್ರೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ಒಂದು ದೊಡ್ಡ ಪ್ರಶ್ನೆ ಇರಬಹುದು. ಓಕೆ, ಸೊ ಸೇಲ್ ಡೀಡ್ ಬೇಕಾಗಿದೆ ಅಂತ ಅನ್ಬೋದು. ಸೇಲ್ ಡೀಡ್ ಬೇಕು ಅಂತಂದ್ರೆ ಯಾವ ಡೇಟ್ ಲಿಂದ ಅದು ರಿಜಿಸ್ಟ್ರೇಷನ್ ಇರಬೇಕು, ಸೊ ಇದು ಕೂಡ ಒಂದು ಪ್ರಶ್ನೆ ಇರುತ್ತೆ, ರೈಟ್. ಅಥವಾ ಎಲೆಕ್ಟ್ರಿಸಿಟಿ ಬಿಲ್ ಬೇಕು ಅಂತಂದ್ರೆ ಯಾವ ಡೇಟ್ ಲಿಂದ ಅದು ಎಲೆಕ್ಟ್ರಿಸಿಟಿ ಬಿಲ್ ಬೇಕು, ಈ ತರ ಎಲ್ಲ ಒಂದು ಪ್ರಶ್ನೆ ಇರಬಹುದು. ಆನರೇಬಲ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಸರ್ ಅವರು ರೀಸೆಂಟ್ಲಿ ಏನ್ ಬಜೆಟ್ ತಂದಿದ್ರು ಆ ಬಜೆಟ್ ನಲ್ಲಿ ಕೂಡ ಅನೌನ್ಸ್ ಮಾಡಿದ್ರು. ಏನ್ ಅನೌನ್ಸ್ಮೆಂಟ್ ಮಾಡಿದ್ರು ಅಂತಂದ್ರೆ ಎಲ್ಲಾ ಅಗತ್ಯ ದಾಖಲೆಗಳನ್ನು ಹೊಂದಿರುವ ಆಸ್ತಿಗಳಿಗೆ ಪ್ರಮಾಣ ಪತ್ರಗಳನ್ನು ವಿತರಿಸಲು ಈ ಸ್ವತ್ತು ಅಭಿಯಾನ ಆರಂಭ. ಸೊ ಯಾವ ಆಸ್ತಿಗಳಿಗೆ ಎಲ್ಲಾ ಡಾಕ್ಯುಮೆಂಟ್ಸ್ ಅವೈಲೇಬಲ್ ಇದೆ ನಾವು ಈ ಸ್ವತ್ತು ಅಭಿಯಾನ ಮುಖಾಂತರ ಡಿಜಿಟಲ್ ಖಾತಾ ಕೊಡ್ತೀವಿ ಅಂತ ಹೇಳಿದ್ದಾರೆ, ರೈಟ್. ಬಟ್ ಯಾವ್ಯಾವ ಡಾಕ್ಯುಮೆಂಟ್ಸ್ ಇರಬೇಕು ಅಂತಂದ್ರೆ ಇನ್ನೂ ಅದು ಕ್ಲಿಯರ್ ಇಲ್ಲ. ಓಕೆ, ಇನ್ನೂ ಅದು ಸರ್ಕ್ಯುಲರ್ ಬಿಟ್ಟಿಲ್ಲ. ಓಕೆ, ಬಟ್ ಏನ್ ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್ ನಲ್ಲಿ ಏನ್ ಅರ್ಬನ್ ಪ್ರಾಪರ್ಟೀಸ್ ಇದೆಯಲ್ಲ ಅದರ ರಿಲೇಟೆಡ್ ಈ ಆಸ್ತಿ ಅಭಿಯಾನ ಅಂತ ಆಲ್ರೆಡಿ ಅವರು ಲಾಸ್ಟ್ ಮಂತ್ ದಿಂದಾನೇ ಅದು ಶುರು ಮಾಡ್ಕೊಂಡಿದ್ದಾರೆ, ರೈಟ್. ಸೊ ಅದ್ರ ರಿಲೇಟೆಡ್ ಬಹಳಷ್ಟು ವಿಡಿಯೋಸ್ ಕೂಡ ಮಾಡಿದ್ದೆ. ಅಪ್ಲಿಕೇಶನ್ ಫಾರ್ಮ್ ಯಾವ ತರ ಡೌನ್ಲೋಡ್ ಮಾಡಬೇಕು, ಏನೇನ್ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇದೆ ಎಲ್ಲ ಕೂಡ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಬಟ್ ಇದು ಈ ಆಸ್ತಿ ಅಭಿಯಾನ ಅಂತಂದ್ರೆ ಅರ್ಬನ್ ಪ್ರಾಪರ್ಟೀಸ್ ರಿಲೇಟೆಡ್, ನಗರ ಪ್ರದೇಶಗಳಲ್ಲಿ ಏನ್ ಆಸ್ತಿ ಇದೆಯಲ್ಲ ಅದಕ್ಕೆ ಈ ಖಾತಾ ಕೊಡ್ತೀವಿ ಅಂತ ಹೇಳಿದ್ರು. ಓಕೆ, ಸೊ ಅದೇ ರೀತಿ ಈ ಸ್ವತ್ತು ಅಭಿಯಾನ ಕೂಡ ಆರಂಭ ಮಾಡ್ತೀವಿ ಬರೋ ದಿನಗಳಲ್ಲಿ ಅಂತ ಹೇಳಿದ್ದಾರೆ. ಸೊ ಯಾವ್ಯಾವ ದಾಖಲೆಗಳನ್ನು ಬೇಕು ಅಂತ ಕೂಡ ಅದು ರಿಲೀಸ್ ಮಾಡ್ತಾರೆ, ರೈಟ್. ಸೊ ಈಗ ಆನ್ಲೈನ್ ಮುಖಾಂತರ ಇದು ಅಪ್ಲೈ ಮಾಡಬಹುದಾ ಅಥವಾ ಗ್ರಾಮ ಪಂಚಾಯತ್ ಹೋಗಿ ನಾವು ಆಫ್ಲೈನ್ ಮುಖಾಂತರ ಅಪ್ಲೈ ಮಾಡಬಹುದು, ಇದು ಕೂಡ ಒಂದು ಪ್ರಶ್ನೆ ಇದೆ. ಸೊ ಇದು ಕೂಡ ಕ್ಲಿಯರ್ ಆಗುತ್ತೆ, ಅದು ಸರ್ಕ್ಯುಲರ್ ಯಾವಾಗ ಬರುತ್ತೆ ಅಲ್ಲ, ಸೊ ಅಲ್ಲಿ ಕೂಡ ಅದು ಡಾಕ್ಯುಮೆಂಟ್ಸ್ ಯಾವ್ಯಾವ ಬೇಕು ಅಂಡ್ ಆನ್ಲೈನ್ ಅಪ್ಲೈ ಮಾಡ್ಬೇಕಾ ಅಥವಾ ಆಫ್ಲೈನ್ ಅಪ್ಲೈ ಮಾಡಬೇಕು, ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ಕೂಡ ಡೀಟೇಲ್ ಆಗಿ ಅವರು ಸರ್ಕ್ಯುಲರ್ ಅನ್ನ ಬಿಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಸೊ ಬರೋ ದಿನಗಳಲ್ಲಿ ಏನ್ ವಿಲೇಜ್ ಇದೆ, ಹಳ್ಳಿ ಇದೆ ಅಲ್ಲ, ಸೊ ಅನ್ಅಥರೈಸ್ಡ್ ಏನ್ ಪ್ರಾಪರ್ಟೀಸ್ ಇದೆ, ಲೇಔಟ್ ಇದೆ, ರೈಟ್. ಸೊ ಈ ತರ ಎಲ್ಲಾ ಪ್ರಾಪರ್ಟೀಸ್ಗೆ ಅಥವಾ ನಿಮ್ದು ಮನೆ ಇರಬಹುದು, ಅನ್ಅಥರೈಸ್ಡ್ ಮನೆ ಇರಬಹುದು, ಎಲ್ಲಾ ಈ ತರ ಪ್ರಾಪರ್ಟೀಸ್ಗೆ ನಾವು ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಬರೋ ಡಿಜಿಟಲ್ ಖಾತಾ ಈ ಸ್ವತ್ತುವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಸೊ ಸದ್ಯಕ್ಕೆ ಇದು 2 ಬಿಲ್ ಅನ್ನ ತಂದಿದ್ದಾರೆ. ಒಂದು ಡಿಜಿಟಲ್ ಖಾತಾ ನ್ಯೂ PID ಕೊಡೋದು ಬಿಲ್ ಅಂಡ್ ಟ್ಯಾಕ್ಸ್ ಕೂಡ ಅಪ್ಲೈ ಮಾಡ್ತೀವಿ ಅಂತ ಇವು 2 ರಿಲೇಟೆಡ್ ಅಮೆಂಡ್ಮೆಂಟ್ ಬಿಲ್ ಅನ್ನ ತಂದಿದ್ದಾರೆ. ಓಕೆ, ಸೊ ಇದು ಪಾಸ್ ಕೂಡ ಆಗಿದೆ, ನೋಟಿಫಿಕೇಶನ್ ಕೂಡ ಜಾರಿ ಆಗಿದೆ. ಸೊ ಬರೋ ದಿನಗಳಲ್ಲಿ ಈ ಸ್ವತ್ತು ಅಭಿಯಾನ ಮುಖಾಂತರ ಇದು ಡಿಜಿಟಲ್ ಖಾತಾ ಎಲ್ಲರಿಗೆ ಸಿಗುತ್ತೆ ಅಂತ ಅನ್ಬೋದು. ಓಕೆ,
ಸೊ ಅಂಡ್ ಇನ್ನೊಂದು ಪಾಯಿಂಟ್ ಲಾಸ್ಟ್, ವಿಲೇಜ್ ಪ್ರಾಪರ್ಟಿ ಅಂತ ಒಂದು ಪ್ಲೇ ಲಿಸ್ಟ್ ಮಾಡಿದ್ದೀನಿ. ಆಲ್ರೆಡಿ 8 ವಿಡಿಯೋ ಇದರಲ್ಲಿ ಶೇರ್ ಮಾಡಿದ್ದೀನಿ. ಸೊ ಎಲ್ಲಾ ವಿಡಿಯೋ ಇದರಲ್ಲೇ ಅಪ್ಲೋಡ್ ಮಾಡ್ತೀನಿ ಅಥವಾ ಇದರಲ್ಲೇ ಶೇರ್ ಮಾಡ್ತೀನಿ. ಈ ವಿಡಿಯೋ ಕೂಡ ನಾನು ಇದೇ ಪ್ಲೇ ಲಿಸ್ಟ್ ನಲ್ಲಿ ಅಟ್ಯಾಚ್ ಮಾಡ್ತೀನಿ. ಈ ಪ್ಲೇ ಲಿಸ್ಟ್ ಲಿಂಕ್ ಕೂಡ ನಾನು ಕೆಳಗಡೆ ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ಆಗಿ ನೀವು ವಿಡಿಯೋ ಈ ಪ್ಲೇ ಲಿಸ್ಟ್ ನಲ್ಲಿ ನೋಡಬಹುದು. ಟ್ಯಾಕ್ಸ್ ಯಾವ ತರ ಕಟ್ಟಬೇಕು ಅಂಡ್ ಯಾವ ತರ ಡಿಜಿಟಲ್ ಖಾತಾ ಇರುತ್ತೆ, ಅದರಲ್ಲಿ ಏನ್ ಇನ್ಫಾರ್ಮೇಶನ್ ಇರುತ್ತೆ, ಡಿಜಿಟಲ್ ಖಾತಾ ಯಾವ ತರ ಡೌನ್ಲೋಡ್ ಮಾಡಬಹುದು, ಎಲ್ಲ ಕೂಡ ನಾನು ಆಲ್ರೆಡಿ ಮಾಡಿದ್ದೀನಿ ವಿಡಿಯೋ. ಓಕೆ, ಸೊ ಐ ಹೋಪ್ ನಿಮ್ಗೆ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ವಿಡಿಯೋ ಯಾವ ತರ ಅನ್ಸಿದೆ ಅಂತ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ಅಂಡ್ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ಸ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.